ಜಂಗಮಕೋಟೆ ಹೋಬಳಿಯ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಹಿರೇಬಲ್ಲ ಕ್ಷೇತ್ರದ ಜೆಡಿಎಸ್ ಬೆಂಬಲಿತ ಸದಸ್ಯೆ ಕುಮಾರಿ ಅನಿತಾ ಅವರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಪರಸ್ಪರ ಮಾಡಿಕೊಂಡ ಒಪ್ಪಂದದಂತೆ ನನಗೆ ನೀಡಬೇಕು ಎಂದು ಆಗ್ರಹಿಸಿದರು. ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯ ವೇಳೆ ಜೆಡಿಎಸ್ ಬೆಂಬಲಿತ ಸದಸ್ಯರ ನಡುವೆ ಅಧ್ಯಕ್ಷ ಸ್ಥಾನವನ್ನು 2.5 ವರ್ಷಗಳ ಅವಧಿಗೆ ಹಂಚಿಕೊಳ್ಳುವ ಕುರಿತು ಒಪ್ಪಂದವಾಗಿತ್ತು. ವಯಸ್ಸಿನಲ್ಲಿ ಹಿರಿಯ ಸದಸ್ಯರಿಗೆ ಮೊದಲ ಅವಧಿಯಲ್ಲಿ ಅವಕಾಶ ನೀಡಲಾಗಿದ್ದು, ಬಳಿಕ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ತಮಗೆ ನೀಡುವುದಾಗಿ ಶಾಸಕರ ಸಮ್ಮುಖದಲ್ಲಿ ಭರವಸೆ ನೀಡಲಾಗಿತ್ತು ಎಂದು ಅನಿತಾ ತಿಳಿಸಿದರು. ಈಗ ಮೊದಲ ಅವಧಿ ಪೂರ್ಣಗೊಂಡಿರುವುದರಿಂದ ಕೊಟ್ಟ ಮಾತನ್ನು ಉಳಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಬೇಕು. ಸಂವಿಧಾನ ಮಹಿಳೆಯರಿಗೆ ಮತ್ತು ಮೀಸಲಾತಿ ವರ್ಗಗಳಿಗೆ ನೀಡಿರುವ ಹಕ್ಕಿಗೆ ಗೌರವ ನೀಡಿ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ಅಧ್ಯಕ್ಷೆಯಾಗುವ ಅವಕಾಶ ದೊರೆತರೆ ಕುಡಿಯುವ ನೀರು, ರಸ್ತೆ ಸ್ವಚ್ಛತೆ, ಬೀದಿ ದೀಪ, ಒಳಚರಂಡಿ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಜನಪರ ಆಡಳಿತ ನಡೆಸುವುದಾಗಿ ಹೇಳಿದರು. ಈಗ ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಪ್ಪಂದದಂತೆ ಅನಿತಾಗೆ ಅಧ್ಯಕ್ಷ ಸ್ಥಾನ ಸಿಗುತ್ತದೆಯೇ? ಜೆಡಿಎಸ್ ನಾಯಕರು ಹಾಗೂ ಶಾಸಕರು ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ಎಂಬ ಕುತೂಹಲ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನನ್ನ ಹೆಸರು ಅನಿತಾ. ನಮ್ ಹಿರೇಬಲ್ಲ ಗ್ರಾಮ ಹೊಸಪೇಟೆ ಗ್ರಾಮ ಪಂಚಾಯಿತಿ. ನನ್ನ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಅತಿ ಚಿಕ್ಕ ವಯಸ್ಸಲ್ಲೇ ನಮ್ಮ ಊರವರೆಲ್ಲ ಆಶೀರ್ವಾದ ಮಾಡಿ ನನ್ನ ಗೆಲ್ಲಿಸಿದ್ದಾರೆ. ನಮ್ ಶಾಸಕರು ಸಹ ಸಪೋರ್ಟ್ ಮಾಡಿ, ಅವರು ಆಶೀರ್ವಾದ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮಗೂ ಸಪೋರ್ಟ್ ಮಾಡಿದ್ದಾರೆ ಅವರು. ಆದ್ರೆ ನಮ್ಗೆ ಅಧ್ಯಕ್ಷ ಸೀಟ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ ಪಕ್ಷದಲ್ಲಿ ಇಬ್ಬರು ಗೆದ್ದಿದ್ವಿ ನಾವು. ಸೊ ಅದಕ್ಕೆ ಅವ್ರು ನಮ್ಗಿಂತ ಸೀನಿಯರ್ ಅಂತ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ರು ಅವರು. ಬಟ್ ಇವಾಗ ನಮ್ಗೆ ಕೊಡ್ತಿಲ್ಲ. ಸೊ ನಾವು ವೇಟ್ ಮಾಡ್ತಿದೀವಿ ನಮ್ಗೆ ಬೇಕು ಅಂತ. ಯಾಕಂದ್ರೆ 1.5 ವರ್ಷ ಮುಗ್ದೋಗಿದೆ ಅವ್ರದ್ದು ಆಲ್ರೆಡಿ. ಇವಾಗ ನಮಗೂ ಒಂದ್ ಚಾನ್ಸ್ ಕೊಟ್ರೆ ನಾವು ಊರನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಇದೀವಿ. ಯಾಕಂದ್ರೆ ನಾವು ಸದಸ್ಯರಾಗಿ ಅಭಿವೃದ್ಧಿ ಮಾಡೋದಕ್ಕೆ ಬಿಡ್ತಿಲ್ಲ. ಯಾವ್ದೇ ಅನುದಾನ ಕೊಟ್ಟರು ಎಲ್ಲದಕ್ಕೂ ಅರ್ಜಿ ಕೊಟ್ಟು ಕೆಲಸ ನಿಲ್ಸೋದಕ್ಕೆ ನೋಡ್ತಿದ್ದಾರೆ. ಸೊ ನಮಗೂ ಒಂದ್ ಅವಕಾಶ ಬೇಕು ಅಂತ ಕೇಳ್ಕೊಬಂದ್ವಿ. ಎಲ್ಲದಕ್ಕೂ ಏನೇ ಕೆಲಸ ಮಾಡಿದ್ರು ಏನಾದ್ರು ಒಂದ್ ಹೇಳಿ ಬೇರೆಯವ್ರ ಹತ್ರಿಂದ ಅರ್ಜಿಗಳು ಕೊಡ್ಸು ಕೆಲಸ ನಿಲ್ಸ್ಬೇಕು ಅಂತ ಅನ್ಬಿಟ್ಟು ಮಾಡ್ತಿದ್ದಾರೆ. ಕಾರಣ ನಮ್ಗೆ ನಿಲ್ಸಿರೋದೇ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಸರ್. ಸೊ ನಾವು ಗೆಲ್ಬಾರ್ದಾಗಿತ್ತು. ನಾವ್ ಕೆಲ್ಸ ಏನು ಊರಲ್ಲಿ ಅಭಿವೃದ್ಧಿ ಮಾಡ್ಬಾರ್ದು. ಅವ್ರು ಹೇಳ್ದಂಗ್ ಕೇಳ್ಕೊಂಡಿದ್ರೆ ಸರಿ ಹೋಗ್ತಿತ್ತು. ಅದೇ ಪ್ರಾಬ್ಲಮ್ ಆಗಿರುತ್ತೆ. ನಮ್ ಗೆಲ್ಸಿರೋ ಅಂತ ಮುಖಂಡರಲ್ಲೇ ಕೆಲವರು ನಮ್ಗೆ ವಿರೋಧ ಮಾಡ್ತಿರೋದು ಸರ್. ಏನೇ ಕೆಲಸ ಮಾಡೋದಕ್ಕೂ ಬಿಡ್ತಿಲ್ಲ ನಮ್ಗೆ. ಏನೇ ಕೆಲಸ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಅರ್ಜಿ ಕೊಟ್ಟು ಕೆಲಸ ನಿಲ್ಸೋದಕ್ಕೆ ನೋಡ್ತಿದ್ರು ಸರ್. ಇದು ಊರಲ್ಲಿ ಎಲ್ಲಾರ ಜನರು ಅಷ್ಟೇ ಬದಲಾವಣೆ ಬೆಳೆಸ್ತಾರೆ. ಸೊ ನಾನು ಅತಿ ಚಿಕ್ಕ ವಯಸ್ಸಲ್ಲಿ ನನ್ಗೊಂದ್ ಚಾನ್ಸ್ ಕೊಟ್ಟಿದ್ದಾರೆ. ನಾನು ಊರ್ನ ಅಭಿವೃದ್ಧಿ ಮಾಡ್ಬೇಕು, ಪಂಚಾಯತಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಬರ್ತಿರೋದು. ನನ್ಗೊಂದ್ ಚಾನ್ಸ್ ಕೊಟ್ರೆ ನಾನು ಅಭಿವೃದ್ಧಿ ಮಾಡ್ತೀನಿ. ಸೊ ಅತಿ ಚಿಕ್ಕ ವಯಸ್ಸಲ್ಲಿ ಆಗಿರೋದಕ್ಕೆ ನನ್ಗೂ ಖುಷಿ ಇದೆ. ಈ ಸಂವಿಧಾನದಲ್ಲಿ ರಿಸರ್ವೇಶನ್ ಇರೋದಕ್ಕೆ ನನಗೆ ಸಿಕ್ಕಿರೋದು. ಇಲ್ಲಾಂದ್ರೆ ನಾವ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಸೊ ನಮ್ಮ ಮಕ್ಕಳು ನಾವ್ ಕೇಳ್ತಿದೀವಿ. ಸೊ ನನ್ಗೂ ಒಂದ್ ಚಾನ್ಸ್ ಕೊಟ್ರೆ ಖುಷಿ ಆಗುತ್ತೆ ಅನ್ನೋದ್ರಿಂದ ನಾನು ಕೇಳ್ತಿದೀನಿ ಅಷ್ಟೇ. ನನ್ಗೂ ಒಂದ್ ಚಾನ್ಸ್ ಕೊಟ್ಟು ಅವಕಾಶ ಮಾಡ್ಕೊಟ್ಟು ನೋಡಿ ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಡಿವೈಡ್ ಮಾಡಿದ್ರಲ್ವಾ ಸರ್, ಕೊಡ್ತೀವಿ ಅಂತಾನೆ ಹೇಳಿದ್ರು. ತಿರ್ಗಿ ಮುಗಿದ್ಮೇಲೆ ಹೋಗಿ ಕೊಡ್ತೀವಿ ಅಂತ ಹೇಳಿದಕ್ಕೆ ಊರಲ್ಲಿ ಮುಖಂಡರನ್ನ ಕೇಳಿ ಅವ್ರ ಏನ್ ಹೇಳ್ತಾರೋ ಅದೇ ಫೈನಲ್ ಆಗಿರತ್ತೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಅವ್ರ ಏನೋ ಅದ್ರ ಬಗ್ಗೆ ಮಾತಾಡ್ಲಿಲ್ಲ.